ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಪೆಟ್ರೋಲ್ ಮತ್ತೆ ಸರ್ಕಾರದಿಂದ ಬಿಗ್ ಶಾಕ್. ನಾನೇ ಬೀರ್ ಬಲ್ ಅಂತಿದ್ದವರು ಇನ್ನು ಮುಂದೆ ಸೈಲೆಂಟ್ ಆಗಬೇಕು. ಮಚ್ಚ ಎಣ್ಣೆ ಹಾಕ್ಸು ಅಂದ್ಕೂಡ್ಲೆ ಇನ್ನು ಮುಂದೆ ಫ್ರೆಂಡ್ಸ್ ಓಸಿ ಕುಡಿಸಲ್ಲ. ಮಚ್ಚ ಬಾ ಎಣ್ಣೆ ಕುಡಿಸು ಅಂದ ತಕ್ಷಣ ಇಷ್ಟು ದಿನ ಬರ್ತಾ ಇದ್ರೇನೋ, ಬಟ್ ಇನ್ನು ಮುಂದೆ ಅಂತೂ ಬರಲ್ಲ. ಕೆಲಸದಲ್ಲಿ ಇನ್ನು ಮುಂದೆ ಓಟಿ ಮಾಡಿದ್ರು ನಿಮ್ಮ ಚಾಯ್ಸ್ ಸಿಗಲ್ಲ. ಕುಡಿದಾಗ ನಾನೇ ಕಿಂಗ್ ಅಂತಿದ್ದವರಿಗೆ ಟೀಚರ್ಸ್ ಶಾಕ್. ಮನೆಯಲ್ಲಿ ಕುಡಿಯೋಕೆ ಇನ್ನು ಮುಂದೆ ಜಾಕಿ ಎತ್ತಂಗಿಲ್ಲ. ಪ್ರೆಸ್ಟೀಜ್ಗಾಗಿ ಕುಡಿತೀನಿ ಅನ್ನೋರು ಇನ್ನು ಮುಂದೆ ಫುಲ್ ಮಂಕು. ಮದ್ಯಪ್ರಿಯರ ಕಿಕ್ ಇಳಿಸಲು ಗ್ಯಾರಂಟಿ ಸರ್ಕಾರ ಮುಂದಾಗಿದೆ ಈಗ. ಯಾಕೆ ಏನಾಯ್ತು ಹಾಗಾದ್ರೆ? ಏನಾಗಿರುತ್ತೆ? ಬೆಲೆ ಜಾಸ್ತಿ ಆಗಿರುತ್ತೆ. ರಾಜ್ಯದ ಎಣ್ಣೆ ಪ್ರಿಯರ ಜೇಬಿಗೆ ಮತ್ತೆ ಕತ್ತರಿ ಫಿಕ್ಸ್. ಏಪ್ರಿಲ್ನಿಂದ ಮದ್ಯದ ದರ ಏರಿಕೆ ಗ್ಯಾರಂಟಿ. ಪಂಚ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಎಣ್ಣೆ ಪ್ರಿಯರೇ ಟಾರ್ಗೆಟ್ ಆಗ್ಬಿಟ್ಟಿದ್ದಾರೆ. ಈಗ 45,000 ಕೋಟಿ ಟಾರ್ಗೆಟ್ ಮುಟ್ಟೋದಕ್ಕೆ ಸರ್ಕಾರ ಹರಸಾಹಸವನ್ನ ಪಡ್ತಾ ಇದೆ. ಕಳೆದ ವರ್ಷ 3-4 ಬಾರಿ ಮದ್ಯದ ದರ ಏರಿಕೆಯನ್ನ ಮಾಡಿದ್ರು. ಈ ಬಾರಿಯೂ ಕೂಡ ಮದ್ಯದ ದರ ಏರಿಕೆಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. 2026-27ನೇ ಸಾಲಿನಲ್ಲಿ ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಹೆಚ್ಚಳ. ಆರ್ಥಿಕ ವರ್ಷ ಮುಗಿದ್ರೂ ಟಾರ್ಗೆಟ್ ರೀಚ್ ಮಾಡಿಲ್ಲ ಅಬಕಾರಿ ಇಲಾಖೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಎಣ್ಣೆ ಪ್ರಿಯರ ಮೇಲೆ ಮತ್ತೆ ಬರೆಯನ್ನ ಎಳೆಯುತ್ತಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ. ನೋಡಿ, 10% ಮದ್ಯದ ದರ ಏರಿಸುವುದಕ್ಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಬಾರ್ ಮಾಲೀಕರೊಬ್ರು ಮಂಜೇಗೌಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಂಜೇಗೌಡ್ರೆ ನಮಸ್ಕಾರ. ನಮಸ್ತೆ ಸರ್. ಈಗ ಈ ವರ್ಷದಲ್ಲಿ ಎಷ್ಟು ಬಾರಿ ಮದ್ಯದ ದರ ಏರಿಕೆ ಆಯಿತು? ಆಲ್ರೆಡಿ 3 ಟೈಮು ಮದ್ಯದ ದರ ಏರಿಕೆ ಆಗಿದೆ ಸರ್. ಅಂದ್ರೆ ಒಂದು ಬಿಯರ್ ಅಂತಾನೆ ಇಟ್ಕೊಳ್ಳೋಣ ಸರ್. ಒಂದು ಬಿಯರ್ಗೆ ಎಷ್ಟೆಷ್ಟು ಅಂದ್ರೆ 3 ಬಾರಿ ಅಂತ ಅಂದ್ರೆ ಮೊದಲನೇ ಬಾರಿ ಎಷ್ಟು, 2ನೇ ಬಾರಿ ಎಷ್ಟು, 3ನೇ ಬಾರಿ ಎಷ್ಟು ಏರಿಕೆ ಆಗಿರೋದು? ಈ ಸರ್ಕಾರದಲ್ಲಿ ಈಗ ಆಲ್ರೆಡಿ ನಮಗೆ ಬೀರ್ಗಳು ಒಂದು ಕಡಿಮೆ ದರ್ಜೆ ಬೀರ್ಗಳು ಕೊಟ್ಟಿತ್ತು. 100 ರೂಪಾಯಿ ಇತ್ತು. ಈಗ ಆಲ್ರೆಡಿ 120 ಆಯ್ತು, 150 ಆಯ್ತು. ಈಗ ಏಪ್ರಿಲ್ ತಿಂಗಳಲ್ಲಿ ತಿರ್ಗಾ ಮತ್ತೆ ಏನು ಸರ್ಕಾರ 40,000 ಕೋಟಿನೇ ದಾಟ್ಬೇಕಾದ್ರೆ ಕಷ್ಟ ಇತ್ತು ನಮ್ಗೆ. ಈಗ 45,000 ಕೋಟಿ ಕೇಳ್ತಾ ಇದ್ದಾರೆ. ಹಂಗಾಗಿ ಯಾವ ರೀತಿ ಗ್ರಾಹಕರಿಗೆ ತೊಂದರೆ ಆಗುತ್ತೆ ಅನ್ನೋದು ಮಾಲೀಕರಿಗೂ ತೊಂದರೆ ಆಗ್ತಾ ಇದೆ. ಮತ್ತೆ ಗ್ರಾಹಕರಿಗೂ ಈಗ ರೈತ ಏನು ಇವತ್ತ ಪಂಚಾಯತ್ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಆದ್ರೆ ಈ ಎಣ್ಣೆ ಇದ್ರ ಮೇಲೆ ಕೊಟ್ಟು ಜನಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಬಹಳ ಕಷ್ಟ ಇದೆ. ಈಗ ದರ ಏರಿಕೆಯಿಂದ ಗ್ರಾಹಕರ ಸಂಖ್ಯೆ ಏನಾದ್ರೂ ಕಡಿಮೆ ಆಗಿದೆಯಾ ಸರ್? ಸರ್, ಗ್ರಾಹಕರ ಸಂಖ್ಯೆನೂ ಕಡಿಮೆ ಇದೆ. ನಮ್ಗೆ ಏನಾಗಿದೆ, ಈಗ ಎಣ್ಣೆ ಕುಡಿಯೋರು ಒಂದೊಂದು ಕ್ವಾರ್ಟರ್ ಕುಡಿಯೋರು ಈಗ 90 ಬಾಟ್ಲಿ ಬಂದಿದ್ದಾರೆ. 90 ಕುಡಿಯೋರು 90 ಕುಡಿತಾರೆ. ಈ ತರ ಸ್ವಲ್ಪ ಕುಡಿಯೋರೇನು ಕಡಿಮೆ ಆಗಿಲ್ಲ, ಕುಡಿಲೇಬೇಕಾಗಿದೆ. ಆದ್ರೆ ಜಾಸ್ತಿ ಕುಡಿಯಕ್ಕೆ ಆಗ್ತಾ ಇಲ್ಲ ಗ್ರಾಹಕರಿಗೆ. ತೊಂದರೆ ಆಗ್ತಾ ಇದೆ. ರೈಟು ದಿನ ಜಾಸ್ತಿ ಹಾಕಿದ್ರೆ ಬಹಳ ತೊಂದರೆ ಆಗ್ತಾ ಇದೆ. ಮತ್ತೆ ನಮ್ಮಲ್ಲಿ ಏನಾಗಿದೆ, ಈ ಸರ್ಕಾರದಲ್ಲಿ ಆಂಧ್ರ ತಮಿಳ್ನಾಡಲ್ಲಿ ನಮ್ಮ ಬಾರ್ಡರ್ ಅಲ್ಲಿ ಆಗ ಮೊದಲು ನಮ್ಮದಲ್ಲಿ ಕಡಿಮೆ ಇತ್ತು. ಅಲ್ಲಿ ಸ್ಟಾಕು ಜಾಸ್ತಿ ಇತ್ತು. ಈಗ ಅಲ್ಲಿ ಕಡಿಮೆ ಇದೆ, ನಮ್ಮಲ್ಲಿ ಜಾಸ್ತಿ ಇದೆ. ನಮ್ಮಲ್ಲಿಂದ ಹೊರಗಡೆ ಸ್ಟಾಕ್ ಹೋಗ್ತಿತ್ತು. ಹೊರಗಡೆ ಏನು ಆಂಧ್ರ ಎಲ್ಲ ಬಾರ್ಡರ್ಗಳು ನಮ್ಮ ಸ್ಟೇಟ್ ಬಾರ್ಡರ್ಗಳಲ್ಲಿ ಹೊರಗಡೆ ಸ್ಟಾಕ್ ಹೋಗ್ತಿತ್ತು. ಈಗ ಏನಾಗಿದೆ, ಹೊರಗಡೆ ಸ್ಟಾಕ್ ಹೋಗೋದ್ರೆ ತೊಂದರೆ ಆಗಿದೆ. ನಮ್ಮಲ್ಲೇ ಜಾಸ್ತಿ ರೇಟ್ ಆಗಿರೋದ್ರಿಂದ ನಮಗೆ ಬಹಳ ಕಷ್ಟ ಆಗಿದೆ. ಆಮೇಲೆ ಅದರಲ್ಲೇ ನಮ್ಮಲ್ಲಿ ಏನಾಗಿದೆ, ನಾವು ಲೈಸೆನ್ಸ್ಗಳು ಏನು 15-20 ವರ್ಷದಿಂದ ನಮ್ಗೆ ಪರ್ಸೆಂಟೇಜ್ ಸಹ ಕೊಟ್ಕೊಂಡು ಬಂದಿಲ್ಲ. ಸರ್ಕಾರ ಎಲ್ಲಾ ರೀತಿಲೂ ಈ ರೌಂಡ್ ಅಪ್ ಅಂತ ಮಾಡ್ತಾರೆ. ಈಗ 49 ರೂಪಾಯಿ 30 ಪೈಸೆ ಇದ್ರೆ ರೌಂಡ್ ಅಪ್ ಮಾಡ್ತಾರೆ. ಆದ್ರೆ ನಮ್ಗೆ ಏನು ಈ ಕಟ್ಟ ಸುಬ್ರಹ್ಮಣ್ಯ ಇದ್ದಾಗ ಆಗ ನಮ್ಗೆ ರೈಟ್ 20% ಕೊಟ್ಟಿದ್ರು. ಅದರಿಂದ ಈಚೆಗೆ ಇದುವರೆಗೂ ನಮ್ಗೆ ಸರ್ಕಾರದಲ್ಲಿ ಯಾವುದೇ ರೀತಿಲಿ ಕಮಿಷನ್ ಕೊಡ್ಲಿಲ್ಲ. ಏನಾಗಿದೆ, ನಮ್ಗೆ ಕರೆಂಟ್ ಬಿಲ್ಲು ಜಾಸ್ತಿ ಇದೆ, ಬಾಡಿಗೆ ಜಾಸ್ತಿ ಇದೆ, ವಾಟರ್ ಬಿಲ್ ಜಾಸ್ತಿ ಇದೆ, ವರ್ಷ ಬಿಲ್ಡಿಂಗು ಜಾಸ್ತಿ ಇದೆ. ನಾವು ಮುಖ್ಯಮಂತ್ರಿ ಕೇಳ್ತಕ್ಕಂಥದ್ದು ಆಲ್ರೆಡಿ ನಾವು ದಿನ ಹೋಗಿ ಸರ್ ನಮಗೂ ಏನು ಮಾಲೀಕರಿಗೆ ದಿನನಿತ್ಯ ವರ್ಷಕ್ಕೆ ರೇಟ್ಗಳು ಜಾಸ್ತಿ ಆಯ್ತಿದೆ. ಈಗ ಕರೆಂಟ್ ಬಿಲ್ಲು ಜಾಸ್ತಿ ಆಗಿದೆ, ಈಗ ವಾಟರ್ ಬಿಲ್ಲು ಜಾಸ್ತಿ ಆಗಿದೆ, ಈ ಹುಡುಗರು ಸಂಬಳನೂ ಜಾಸ್ತಿ ಇದೆ. ದಯಮಾಡಿ ನಾವೇ ಹೋಗ್ತಾನೆ ಇದೀವಿ 10% ನಮ್ಗೆ ಆಯ್ಕೊಡಿ ಅಂತ
ಏನು ಮುಖ್ಯಮಂತ್ರಿ ನಮ್ಮ ಏನು ಅಧಿಕಾರಿಗಳನ್ನ ಕರೆದು ಅದು ಯಾವ ರೀತಿ ಒಂದು ರೀತಿಯಲ್ಲಿ ಅದ ನೋಡಿ ನಮಗೂ ಈ ರೀತಿ ಮಾಡಿದ ಬಹಳ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ, ತೊಂದರೆ ಇದೆ. ಅಂದ್ರೆ ಸರ್, ಸರ್ಕಾರದ ಬೊಕ್ಕಸ ಯಾವಾಗ ಖಾಲಿ ಆಗುತ್ತೋ ಆವಾಗ ನೆನಪಾಗದೆ ಅಬಕಾರಿ ಇಲಾಖೆ ಅಂತ ಅನ್ಸುತ್ತೆ. ಅಲ್ಲ, ಇರ್ಬೋದು ಸರ್, ಇರ್ಬೋದು. ಅಬ್ಕಾರಿಯಿಂದ ಏನಾದ್ರೂ ಟ್ಯಾಕ್ಸ್ ಹಾಕೊಂಡ್ರೆ ಸ್ವಲ್ಪ ಬರುತ್ತೆ ಅಂತ ಸರ್ಕಾರ ಏನು ಲಿಕ್ಕರ್ ಮೇಲೆನೆ ಮಾಡ್ಕೊಂಡ್ ಬರ್ತಾ ಇದೆ. ಹಂಗಾಗಿ ದಯಮಾಡಿ ಏನಾಗಿದೆ ಈಗ ಒಂದು ಟಾರ್ಗೆಟ್ ಅಂತ ಇಷ್ಟು ಅಂತ ಕೊಡ್ತಾರೆ, ತಿಂಗಳಲ್ಲಿ ಇಷ್ಟು ಕೇಸ್. ನಮ್ಗೆ ಏನಾಯ್ತು, ಗ್ರಾಹಕರು ಬಂದ್ರೆ ಅವ್ರು ಕುಡಿಯಕ್ಕೆ ಇಷ್ಟು ಕುಡಿಬಹುದು, ನಾನು ಅವ್ರನ್ನ ಜಾಸ್ತಿ ಕುಡೀರಿ ಅಂತ ನಾನು ಹೇಳಕ್ಕಾಗಲ್ಲ. ಮಾಲೀಕರಾಗಿ ನೀವು ಕುಡೀರಿ ಅಂತ ಅವರ ಅಭಿಪ್ರಾಯ, ಏನ್ ಕುಡಿಬಹುದು ಏನ್ ತಗೋಬಹುದು ಅವ್ರ ಅಭಿಪ್ರಾಯ. ಹೌದು, ನಾವು ಜಾಸ್ತಿ ಹೇಳಕ್ಕಾಗಲ್ಲ. ನಿಜ. ನಮ್ದೊಂದು ವರ್ಷದಲ್ಲಿ ತಿಂಗಳಲ್ಲಿ ಈ ತಿಂಗಳು ಒಂದು 300 ಕೇಸ್ 200 ಕೇಸು ಒಂದು ನಾವು ಇಂಡಿಯನ್ ಟ್ಯಾಕ್ಸ್ ಐತಿವಿ, ಅದ್ರಲ್ಲಿ ಇನ್ನು 100 ಕೇಸ್ ಎಕ್ಸ್ಟ್ರಾ ಹಾಕಂದ್ರೆ ಇಲ್ಲ. ಈ ತಿಂಗಳು ಹಾಕಂದ್ರೆ ಮುಂದೆ ತಿಂಗಳು ಖಾಲಿ ಆಯ್ತು, ಅದನ್ನ ಮುಂದೆ ತಿಂಗಳು ತಿರ್ಗಾ ಮತ್ತೆ ಖಾಲಿ ಆಗ್ಬೇಕಲ್ಲ. ಎಸ್ ಸರ್. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.